ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ಎಲ್ಲ ರಾಜ್ ನ್ಯೂಸ್ ಹಾಗೆ ರಾಜ್ ಮ್ಯೂಸಿಕ್ನ ವೀಕ್ಷಕರಿಗೆ ವಾಯ್ಸ್ ಆಫ್ ಸಾಧಕ ವಿಶೇಷ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಪ್ರತಿಯೊಂದು ಸಂಚಿಕೆಯನ್ನು ನಿಜವಾಗ್ಲೂ ಮನದುಂಬಿ ಬರುತ್ತೆ. ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಒಂದೊಂದು ಎಪಿಸೋಡ್ ಶುರು ಮಾಡ್ತಾ ಇದ್ದಾಗಲೂ ನಮಗೊಂದು ಭಯ ಇತ್ತು, ಹೇಗೆ ಜನ ರಿಸೀವ್ ಮಾಡ್ಕೊಳ್ತಾರೆ, ಅದನ್ನು ಹೇಗೆ ನಮ್ಮನ್ನು ಮುಂದುವರಿಸ್ತಾರೆ ಅಂತ. ಆದರೆ ಪ್ರತಿಯೊಂದು ಎಪಿಸೋಡ್ಗೂ ನೀವು ಕೊಡ್ತಿರುವಂತಹ ಸಪೋರ್ಟ್ಗೆ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕಾಯ್ತಾ ಇರ್ತೀರಾ ಈ ವಾರದ ವಿಶೇಷ ಅತಿಥಿ ಯಾರು, ಅವರ ಸಾಧನೆ ಏನು, ಅವರ ಜೀವನದಲ್ಲಿ ಏನೆಲ್ಲ ಒಂದು ಸಾಧನೆ ಮಾಡಿ ಈ ಒಂದು ಸಾಧಕರ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಇವರ ಬಗ್ಗೆ ಮಾತಾಡೋಕ್ಕೆ ತುಂಬಾನೇ ಖುಷಿ ಆಗತ್ತೆ. ಫಸ್ಟ್ ನಾನು ಶುರು ಮಾಡಬೇಕು ಅಂತ ಹೇಳಿದ್ರೆ ಇವ್ರನ್ನ ನೋಡಿದ್ರೆ ಒಂಥರ ಭಯ ಆಗತ್ತೆ. ಓಕೆ, ಇವರೊಂಥರ ಸಿಕ್ಕಾಪಟ್ಟೆ ವಿಲನ್ ಅಂತ ಫೇಮಸ್ ಆಗಿದ್ದಾರೆ. ಆದರೆ ಮೃದು ಸ್ವಭಾವದ ವ್ಯಕ್ತಿತ್ವ, ಮೋಸ್ಟ್ ಫ್ರೆಂಡ್ಲಿ ಪರ್ಸ್ನಾಲಿಟಿ ಆ್ಯಂಡ್ ಇವ್ರು ಮಾಡಿರುವಂತಹ ಸಾಧನೆ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ಕನ್ನಡ ಇಂಡಸ್ಟ್ರಿಯ ಮೋಸ್ಟ್ ಹ್ಯಾಂಡ್ಸಮ್ ವಿಲನ್ ಅಂತ ಪಟ್ಟ ಬಂದಿದ್ದು, ಹಾಗೆ 300 ಚಿತ್ರಗಳ ಸರದಾರ. ಎಲ್ಲ ಹೀರೋಗಳಿಗೂ ಇವ್ರ ಜೊತೆ ಗುದ್ದಿಸ್ಕೊಳ್ಳಿಲ್ಲ ಅಂತಾರೆ ಸಕ್ಸಸ್ ಸಿಗಲ್ಲ ಅನ್ನೋ ಒಂದು ಟರ್ಮಿನಾಲಜಿಲಿ ಕೂಡ ಇವರು ಅದನ್ನ ಸಕ್ಸಸ್ಫುಲ್ ಆಗಿ ಕೂಡ ಲೀಡ್ ಮಾಡ್ಕೊಂಡು ಬಂದವರು. ಹಾಗೆ 15-20 ಸೀರಿಯಲ್ಗಳಲ್ಲಿ ಕೂಡ ಮಿಂಚಿದಂತ, ಈಗಲೂ ಕೂಡ ಚಾಲ್ತಿಯಲ್ಲಿರುವಂಥ ನಮ್ಮ ಕನ್ನಡದ ಹೆಮ್ಮೆಯ ಖಳನಾಯಕ, ಅಲ್ಲಲ್ಲ ಮೋಸ್ಟ್ ಹ್ಯಾಂಡ್ಸಮ್ ಖಳನಾಯಕ ರವಿಚೇತನ್ ಅವರು ನಮ್ಮ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಅಂಡ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇಂಟ್ರೊಡಕ್ಷನ್ ತುಂಬಾ ಜಾಸ್ತಿ ಆಗೋಯ್ತು. ಜಾಸ್ತಿ ಆಗೋಯ್ತು ಅಂತ ಯಾಕಂದ್ರೆ ನೀವು ಅಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದೀರಾ. ಐ ಥಿಂಕ್ ಇದು ಸಾಲಲ್ಲ ಅಂತ ನನ್ನ ಒಂದು ಫೀಲಿಂಗ್. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ನಿಮ್ಮ ಒಂದು ಕ್ಷಣನ ನಮ್ಮ ವಾಯ್ಸ್ ಆಫ್ ಸಾಧಕನ್ಗೆ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಾನು ವೆಲ್ಕಮ್ ಅಂಡ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಐ ಶುಡ್ ಥ್ಯಾಂಕ್ ಆ್ಯಕ್ಚುಲಿ ನಾನು ಕರೆದು ಈ ಚೇರ್ ಕೂರಿಸಿದ್ದಕ್ಕೆ ಐ ಶುಡ್ ಥ್ಯಾಂಕ್ ಯು ಆಲ್ಸೋ ಫಾರ್ ದ್ಯಾಟ್. ಎಸ್, ಇಂಡಸ್ಟ್ರಿನಲ್ಲಿ ವಿಲನ್ ಅಂತ ಹೇಳಿದ್ರೆ ತುಂಬ ಒಂಥರ ಬೇರೆ ಥಾಟ್ ಇರುತ್ತೆ. ಅಂದರೆ ಕುರುಪ್ ಹಾಕಿರಬೇಕು, ಒಂಥರ ಬೇರೆ ಒಂಥರ ಡಸ್ಕಿ ಆಗಿರಬೇಕು, ಸಿಕ್ಕಾಪಡೆ ಹೈಟು, ಒಂಥರ ಪರ್ಸ್ನಾಲಿಟಿ ಮಸ್ಕ್ಯುಲರ್ ಆಗಿರಬೇಕು ಅಂತ ಆ ಥರ ಒಂದು ನಮಗೆ ಥಾಟ್ ಪ್ರೋಸೆಸ್ ಇರುತ್ತೆ. ಆದರೆ ನಿಮ್ಮನ್ನು ನೋಡಿದಾಗ ಮೋಸ್ಟ್ ಹ್ಯಾಂಡ್ಸಮ್ ವಿಲನ್ ಇಷ್ಟೊಂದು ಸ್ಮಾರ್ಟ್ ಆಗಿರೋಕ್ಕೂ ಸಾಧ್ಯನಾ ಅಂತ ನನಗೆ ಖುಷಿ ಆಗತ್ತೆ. ಅದು ನಮ್ಮ ಕನ್ನಡದವರಾಗಿದ್ಕೊಂಡು. ಆ್ಯಂಡ್ ನೀವು ನಿಮ್ಮ ವಾಯ್ಸ್ಗೆ ಫೇಮಸ್ಸು. ನೀವು ಹಲೋ ಅಂತಂದ್ರೆ ಆಹಾ ಅಂತ ಅನ್ಸುತ್ತೆ ನಮಗೆ. ಯು ಹ್ಯಾವ್ ದಟ್ ಲವ್ಲಿ ವಾಯ್ಸ್. ಸೊ ಇಂಡಸ್ಟ್ರಿಯ ಪಾದಾರ್ಪಣೆ ನಿಮ್ಗೆ ಯಾಕಾಯ್ತು, ಹೇಗಾಯ್ತು? ವಿಲನ್ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಹೇಳ್ತೀನಿ. ಐ ಆಮ್ ಎ ವೈಟ್ ಕಾಲರ್ ವಿಲನ್. ಓಕೆ, ಅದೇ ಕಥೆ ಪ್ರಕಾರ ಹೀರೋ ಗೆಲ್ತಾರೆ, ಅದು ಹೋಗುತ್ತೆ, ಅದು ಬೇರೆ ವಿಷಯ. ಬಟ್ ಒಬ್ಬ ವಿಲನ್ ಸ್ಟ್ರಾಂಗ್ ಇದ್ರೇ ಹೀರೋಜನ್ ತೋರ್ಸೋಕ್ಕೆ ಸಾಧ್ಯ ಹೀರೋಗೆ. ಸೊ ದ ವಿಲನ್ ಶುಡ್ ಬಿ ಆಲ್ವೇಸ್ ಸ್ಟ್ರಾಂಗ್. ಸೊ ಆವಾಗಲೇ ಹೀರೋ ಏನೋ ಲೈಕ್ ಕತೆ ಪ್ರಕಾರ ನನಗೆ ಗೊತ್ತಿಲ್ಲ, ಬಟ್ ಯೂಶ್ವಲಿ ಇದ್ರ ಪ್ರಕಾರ ಏನಾಗುತ್ತೆ ಅಂದರೆ ವಿಲನ್ ಸ್ಟ್ರಾಂಗ್ ಇದೆ ಅಂದರೆ ಹೀರೋನು ಸ್ಟ್ರಾಂಗ್ ಆಗ್ತಾನೆ. ಸೊ ದಟ್ ಈಸ್ ವಾಟ್ ಯೂಶ್ವಲಿ ಆ ಥರ ಹೋಗುತ್ತೆ. ಇಲ್ಲ ನನಗೆ ಎಷ್ಟೋ ಸಿನಿಮಾಗಳು ನೋಡಿದ್ವಿ, ವಿಲನ್ ಹಿಂಗಿರ್ತಾರೆ, ಹೀರೋನ್ ಹಿಂಗಿರ್ತಾರೆ, ಅಥವಾ ವಿಲನ್ ಹಿಂಗಿರ್ತಾರೆ, ಹೀರೋ ಹಿಂಗಿರ್ತಾರೆ. ಅದು ಮ್ಯಾಚಿಂಗ್ ಇದೆಯಲ್ಲ, ಅದು ಡೈರೆಕ್ಟ್ರಿಗೆ ಬಿಟ್ಟಿದ್ದು. ವೆದರ್ ಹಿ ಸೂಟ್ಸ್ ಫಾರ್ ದ ಕ್ಯಾರೆಕ್ಟರ್ ಆರ್ ನಾಟ್ ಅನ್ನೋದು, ಆರ್ ಅಪೋಸಿಟ್ನ ಯಾರನ್ನ ಹಾಕಬೇಕು ಅನ್ನೋದು ಅದು ಡೈರೆಕ್ಟ್ರಿಗೆ ಬಿಟ್ಟಿದ್ದು. ಸೊ ದಟ್ಸ್ ಒನ್ ಪೋರ್ಷನ್. ಸೊ ಇನ್ನೊಂದು ಪೋರ್ಷನ್ ಏನೋ ಕೇಳಿದ್ರಿ, ಇಂಡಸ್ಟ್ರಿಯ ವೆಲ್ಕಮ್ ಪಾದಾರ್ಪಣೆ ಆಗಿದ್ದು ಸೀರಿಯಲಿಂದ. ಸೊ ಐ ವಾಸ್ ಡೂಯಿಂಗ್ ಸೀರಿಯಲ್ಸ್ ಆ್ಯಕ್ಚುಲಿ. ತೇಲಿಯೋದನೋಕೆ, ಮನ್ವಂತರ, ಸಪ್ತಪದಿ, ಆಮೇಲೆ ಕಲ್ಯಾಣ ಮಸ್ತು, ಸುಮಾರು ಮಾಡ್ಕೊಂಬರ್ತಾಯಿದ್ದೆ. ಇನ್ಫ್ಯಾಕ್ಟ್ ಅದು ಮನ್ವಂತರ ಮಾಡಬೇಕಾದ್ರೆ ಅವಾಗ ನೆನಪಿರ್ಲಿ ಪ್ರೇಮ ಮತ್ತು ಸುನಿಲ್ ರಾವ್ ಈಗಲೇ ಆವಾಗ ಎಂಟ್ರಿ. ಅಂದರೆ ಆವಾಗಲೇ ನಾನು ಕಾಲೇಜಲ್ಲಿ ವಿಲನ್ ಇದ್ದೆ. ಕಾಲೇಜ್ ಸ್ಟೋರಿ ಅದು. ಅವರಿಬ್ಬರು ಹೀರೋಗಳು, ನಾವು ಆಗಲೇ ವಿಲನ್ ಇದ್ದೆ ನಾನು ಕಾಲೇಜಲ್ಲಿ, ಸೀರಿಯಲಲ್ಲೇ ವಿಲನ್ ಇದ್ದೆ. ಓಕೆ, ಸೊ ಎಂಟ್ರಿ ಹೆಂಗಿತ್ತು, ನಾನು ವಿಲನ್ ಎಂಟ್ರಿ ಇತ್ತು. ಯಾವ ಏಜಲ್ಲಿ ಅದು ಸ್ಟಾರ್ಟ್ ಆಗಿದೆ? ಏಜ್ ಐ ಡೋಂಟ್ ನೋ, 20-30 years ಬ್ಯಾಕ್, 25-30 years ಬ್ಯಾಕ್. ಸೊ ಇಂಡಸ್ಟ್ರಿಗೆ ಬಂದು 25 ವರ್ಷ ಆಯಿತು. ಒಂದು 300 ಸಿನಿಮಾ ಮಾಡಿದ್ದೀನಿ. ಸಿಲೋ ಜುಬ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಸೀರಿಯಲ್ ಅಲ್ಲಿ ಶುರು ಆಯಿತು, ಎಂಟ್ರಿ ಆಗಿದೆ ವಿಲನ್ ಆಗಿ. ಸೊ ಹಾಗೆ ಕಂಟಿನ್ಯೂ ಆಯಿತು. ಆಮೇಲೆ ಸೀರಿಯಲ್ಸು ಅಷ್ಟೇ, ಸಪ್ತಪದಿ ಅಂತ ಮಾಡ್ತಾಯಿದ್ದೆ, ಸುನಿಲ್ ಪುರಾಣಿಕ್ ಅವ್ರದ್ದು. ಅದರಲ್ಲೂ ಐ ವಾಸ್ ಅ ಕಾಪ್ ಅಂತ ಕಥೆಯಲ್ಲೇ ಐ ವಾಸ್ ಅ ಪೊಲೀಸ್ ಆಫೀಸರ್. ಸೊ ನಾನು ಫಸ್ಟ್ ಮೇಕಪ್ ಹಾಕಿದೆ ಪೊಲೀಸ್ ಡ್ರೆಸ್ಸಲ್ಲಿ, ಇನ್ಸ್ಪೆಕ್ಟರ್ ಡ್ರೆಸ್ಸು. ಒಂದು ಪೊಲೀಸ್ ಡೈರಿ ಅಂತ ಒಂದು ನಡೀತಾ ಇತ್ತು. ಬಾಮಾರೀಶ್ ಅವ್ರದ್ದು, ಓಂ ಪ್ರಕಾಶು ಮತ್ತು ಅಸೋಸಿಯೇಟ್ ಮಾದೇಶ್ ಅವರು ಎಲ್ಲ ಇದ್ದರು ಅವಾಗ. ಸೊ ಅಲ್ಲಿ ಫಸ್ಟ್ ಇಂಟ್ರಡಕ್ಷನ್ ಆಗಿದ್ದು
ಅದು ಹೆಂಗೋ ನಾನು ಅಲ್ಲಿ ಯಾರೋ ಆರ್ಟಿಸ್ಟ್ ಯಾರೋ ಬಂದಿರಲಿಲ್ಲ. ಸೊ ಬಂದಿರಲಿಲ್ಲ ಅಂತ ನಾನು ಹಿಂದಿನ ರೋಡಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾನು ಆವಾಗ ತಾನೇ ಮೊದಲಿಂದನೂ ಬುಲೆಟ್, ಈಗಲೂ ಬುಲೆಟೆ. ಸೊ ಬುಲೆಟಲ್ಲಿ ಆಗ್ತಾನೆ ಮಿಲ್ಟ್ರಿ ಕಟ್, ಪೊಲೀಸ್ ಕಟಿಂಗ್ ಮಾಡಿಕೊಂಡು ಕೂತಿದ್ದೆ. ನಮ್ಮ ಡ್ರೈವರ್ ಒಬ್ಬ ಆಗ ಅವರ ಗಾಡಿ ಯೂನಿಟ್ ಡ್ರೈವರ್ ಏನೋ ಆಗಿದ್ದ ಅವಾಗ, ನಮ್ಮಲ್ಲಿ ಬಿಟ್ಟು ಹೋಗಿ ಎಲ್ಲ ಇದ್ದ. ಸೊ ಅಲ್ಲಿ ಅವ್ನು ಗೊತ್ತಿದ್ದು ನನಗೆ ಆ್ಯಕ್ಟಿಂಗ್ ತುಂಬ ಹುಚ್ಚಿದೆ ಅಂಥೇಳಿ. ಅವನು ಅಲ್ಲಿ ನೋಡಿದ ತಕ್ಷಣ ಅವ್ನು ಬಂದ, ಅಣ್ಣ ಇನ್ಸ್ಪೆಕ್ಟರ್ ಗಾಡಿದೆ ಮಾಡೋಣ ಅಂತ. ಎಲ್ಲಿ ಶೂಟಿಂಗ್ ನಡೀತಿದ್ಯಪ್ಪ ಅಂತ. ಹಿಂದೆ ಅಣ್ಣ ಆಫೀಸ್ ಹಿಂದೆ ಬನ್ನಿ ಅಂತ ಕರ್ಕೊಂಡೋದ. ಸೊ ಆವಾಗಲೇ ನಾನು ಫಸ್ಟು ನಾನು ಬಾಮರೇಶ್ ನೋಡಿದ್ದು, ಓಂ ಪ್ರಕಾಶ್ ಅವ್ರು ನೋಡಿದ್ದು, ಮಾದೇಶ್ ಅವ್ರು ನೋಡಿದ್ದು. ನೋಡಿದ ತಕ್ಷಣ ನೋಡಿ ಖುಷಿ ಆಗ್ಬಿಟ್ರು. ರೇ ಸಖತ್ ಪರ್ಸನಾಲಿಟಿ, ಒಳ್ಳೆ ಚೆನ್ನಾಗಿದ್ದಾರೆ, ಈ ಡ್ರೆಸ್ ಎಲ್ಲ ಹಾಕ್ಸಿದ್ರು. ಅದನ್ನು ಡೈಲಾಗ್ ಕೊಟ್ಟರೆ, ಡೈಲಾಗ್ ನೋಡಿದ್ರೆ ಅದು ತೆಲುಗು ಡೈಲಾಗು. ಅದು ಯಾವುದೋ ರೀಮೇಕ್ ಮಾಡ್ತಾಯಿದ್ರು, ಏನೋ ಒಂದು ಈ ದಂಡುಪಾಳ್ಯದೇನೋ ಒಂದು ಮಾಡ್ತಾಯಿದ್ರು ಸ್ಟೋರಿನ. ಸರಿ ಅಲ್ಲಿ ನೋಡಿದ್ರೆ ಹಂಗಿತ್ತು. ನಾನು ತೆಲುಗು ಬರಲ್ಲ ಸರ್ ಅಂದೆ. ಅವ್ರು ಬಿಡೋ ಕಡೆ ಇಲ್ಲ, ಯಾಕಂದರೆ ಅಲ್ಲಿ ಆರ್ಟಿಸ್ಟ್ ಯಾರೋ ಬರೋರು ಕೈ ಕೊಟ್ಟಿದ್ದಾರೆ, ಒಂದು ಮಾಡಲೇಬೇಕು ಅವರು. ನಂಗೆ ರಿಕ್ವೆಸ್ಟ್ ಮಾಡಿಲ್ಲ ಸರ್ ಮಾಡಿ ಮಾಡಿದ. ನನಗೂ ಆ್ಯಕ್ಟಿಂಗ್ ಹುಚ್ಚಿತ್ತು. ಸರಿ ಆಯ್ತು, ಒಂದು ಟೈಮ್ ಕೊಡಿ ಸರ್ ಸ್ವಲ್ಪ ಅಂತೇಳಿದ್ರು. ಅದೇನು ಕಂಟೆಂಟ್ ಅಂತ ತಿಳ್ಕೊಂಡೆ. ಫುಲ್ ಬಹ್ಯಾಟ್ ಮಾಡಿದೆ. ಬಹ್ಯಾಟ್ ಮಾಡಿ ಡೈಲಾಗ್ ಒಂದೇ ಟೇಕಿಗೆ ಓಕೆ ಮಾಡಿದ್ರು. ಅಲ್ಲಿ ಅವ್ರಿಗೆ ಖುಷಿ ಆಯಿತು. ಅಲ್ಲಿಂದ ನಂಬರ್ಗಳೆಲ್ಲ ಹೋಯ್ತು. ಹಂಗೆ ದಟ್ ಈಸ್ ಓ ಮೈ ಕರಿಯರ್ ಸ್ಟಾರ್ಟೆಡ್. ಒಂಥರ ಅದೃಷ್ಟದ ಬಾಗಿಲು ತೆಗೆಯೋದು ಅಂತಂದ್ರೆ ಹೆಂಗಿರತ್ತೋ ನಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ಲ. ಬಿಕಾಸ್ ಎಲ್ಲೋ ಸುಮ್ಮನೆ ಕೂತಿರ್ತಿರಂತೆ, ಪಕ್ಕದೊಡಲ್ಲೇ ಶೂಟಿಂಗ್ ಅಂದರೆ ಆಗ್ತಿರುತ್ತೆ. ನನಗೆ ಆ್ಯಕ್ಟಿಂಗ್ ಹುಚ್ಚಿತ್ತು, ಆ್ಯಕ್ಟ್ ಮಾಡಬೇಕು ಅಂತ ಗೊತ್ತಿತ್ತು ಹೊರತು, ಬಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಯಾರು ಏನೂ ಗೊತ್ತಿಲ್ಲ. ಯಾವ ಪ್ರೊಡಕ್ಷನ್ ಮ್ಯಾನೇಜರ್ ಗೊತ್ತಿಲ್ಲ, ಡೈರೆಕ್ಟರ್ ಗೊತ್ತಿಲ್ಲ, ಪ್ರೊಡ್ಯೂಸರ್ ಗೊತ್ತಿಲ್ಲ, ಇಂಡಸ್ಟ್ರಿಯಲ್ಲಿ ಒಬ್ಬರು ಪರಿಚಯ ಇಲ್ಲ. ನಮಗೆ ನಮ್ಮ ಅಣ್ಣಂದು ಟ್ರಾವೆಲ್ಸ್ ಇದ್ದು, ಟ್ರಾವೆಲ್ಸೆಲ್ಲ ಪರಿಚಯ, ಆ ಕಡೆ ಎಲ್ಲ ಪರಿಚಯ ಬರ್ತು. ಈ ಕಡೆ ಯಾರೂ ನನಗೆ ಪರಿಚಯನೇ ಇರಲಿಲ್ಲ. ಹೆಂಗಪ್ಪ ಅಂತ ನಾನು ಕೂತಾಗ ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಒಂಥರ ಇಂಟ್ರೆಸ್ಟಿಂಗ್, ಯಾಕಂದರೆ ಯಾರ್ಯಾರ ಒಂದು ಜರ್ನಿ ಹೇಗೆಯಿಂದ ಶುರು ಆಗುತ್ತೆ. ಬಟ್ ಶುರು ಮಾಡಿದ್ಮೇಲೆ ಕೂಡ ಲಕ್ಕಿಂದ ಶುರು ಆಯಿತು ಅಂತ ನೀವು ಲಕ್ಕಲ್ಲೇ ನಿಲ್ಲಿಸಲಿಲ್ಲ. ನೀವು ಹಾರ್ಡ್ ವರ್ಕ್ ಮಾಡಿದ್ರಿ, ಡೆಡಿಕೇಟೆಡ್ ಆಗಿದ್ರಿ, ಅಷ್ಟೇ ತಾಳ್ಮೆಯಿಂದ ಇದ್ರಿ. ಸಕ್ಸಸ್ನ ಫೇಲ್ಯೂರ್ನ ಈಕ್ವಲ್ ಆಗಿ ರಿಸೀವ್ ಮಾಡ್ಕೊಂಡಿದ್ದಕ್ಕೆ 300 ಸಿನಿಮಾ, 25 ವರ್ಷ ಒಂದು ಇಂಡಸ್ಟ್ರಿನಲ್ಲಿ ನೀವು ನಿಂತ್ಕೋತೀರಾ. ಅದು ತುಂಬ ಹೆಮ್ಮೆ ಆಗೋ ವಿಚಾರ ಏನಂತ ಹೇಳಿದ್ರೆ, ಎಲ್ಲ ದೊಡ್ಡ ದೊಡ್ಡ ನಟರ ಜೊತೆ ಕೆಲಸ ಮಾಡ್ತೀರಾ, ಮತ್ತು ಎಲ್ಲ ದೊಡ್ಡ ದೊಡ್ಡ ನಿರ್ದೇಶಕರಲ್ಲಿ ಜೊತೆ ಕೆಲಸ ಮಾಡ್ತೀರಾ. ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ನೀವೇ ವಿಲನ್ ಆಗಿರ್ತೀರಾ. ಸೊ ರವಿಚೇತನ್ ಅಂತ ಹೇಳಿದ್ರೆ ಸಖತ್ರಿ, ಕ್ಲಾಸ್ ವಿಲನ್ ಅವರು ಅಂತ ಒಂದು ಸ್ಟ್ಯಾಂಡರ್ಡ್ ಕೂಡ ನೀವು ಸೆಟ್ ಮಾಡ್ತೀರಾ. ಸೊ ಈ ಹಾರ್ಡ್ ವರ್ಕು, ಪೇಷನ್ಸು ನಿಮ್ಮ ಲೈಫಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ? ಲಕ್ ಇಂಪಾರ್ಟೆಂಟಾ, ಹಾರ್ಡ್ ವರ್ಕ್ ಆ್ಯಂಡ್ ಪೇಷನ್ಸ್ ಇಂಪಾರ್ಟೆಂಟಾ? ಈ ಇಂಟರ್ವ್ಯೂ ಎಂಡಲ್ಲಿ ನಾನು ಲಕ್ ಬಗ್ಗೆ ಮಾತಾಡ್ತೀನಿ. ಓಕೆ. ನನ್ನ ಈ ಒಂದು 25 ಇಯರ್ಸ್ ಜರ್ನಿ, ಈ ಒಂದು 300 ಸಿನಿಮಾಗಳದ್ದು ಏನೋ ಅನುಭವ, ಹೌದು, ನಾನು ಮಾಡಿದ್ರೆ ಪಾತ್ರ ಇಲ್ಲ. ಹೌದು, ಮಂಗಳಮುಖಿ ಪಾತ್ರ ಮಾಡಿದ್ದೀನಿ. ಹೌದು. ಆಮೇಲೆ ಬಿಲ್ಲಂದು ಬೇಜಾರು ಮಾಡಿದ್ದೀನಿ ಬಿಡಿ. ಪೊಲೀಸ್ ಆಫೀಸರ್ ಕರೆಕ್ಟ್ ಬೇಜಾರು ಮಾಡಿದ್ದೀನಿ. ಮದುವೆ ಗಂಡು ಪಾತ್ರ ಬೇಜಾರು ಮಾಡಿಬಿಟ್ಟಿದ್ದೀನಿ. ಕಾಲಭೈರವ ಪಾತ್ರ ಮಾಡಿದ್ದೀನಿ. ಆಮೇಲೆ ಚರ್ಚ್ ಫಾದರ್ ಒಂದು ಮಾಡಿದ್ದೀನಿ. ಆಮೇಲೆ ಬಸವಣ್ಣನ ಪಾತ್ರ ಮಾಡಿದ್ದೀನಿ. ರಾಜ್ಯದ